ನೋಡಿ, ಇವತ್ತಿನ ರೆಸಿಪಿ ಮೊಳಕೆ ಹೆಸರು ಕಾಳಿನ ಸಾಂಬಾರು. ನೋಡಿ, ಇವತ್ತು ನಾನು ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ. ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಬಿಡಿಸಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಹೆಸರು ಕಾಳೆಲ್ಲ ತೊಳೆದಿಟ್ಟಿದ್ದೀನಿ. ಒಂದು 3 ಆಲೂಗಡ್ಡೆ ನಾನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕಾಗುತ್ತೆ. ಒಂದು ಈರುಳ್ಳಿ ಒಂದು ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಮಿಕ್ಸಿ ಮಾಡಬೇಕಾಗತ್ತೆ. ಅದು ಒಂದು 6 ಟೊಮೊಟೊ ಹಣ್ಣು, ಸ್ವಲ್ಪ ಸಾಂಬಾರು ಪುಡಿ ಬೇಕಾಗುತ್ತೆ. ನೋಡಿ, ಈಗ ನಾನು ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ನಾನು ಮಿಕ್ಸಿ ಜಾರಿಗೆ ನೋಡಿ ದಪ್ಪ ನಾನು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣಂತೆ ಈರುಳ್ಳಿನ. ನೋಡಿ, ಈ ಥರ ಹಾಕ್ಕೊಂಡು ಪಲ್ಸ್ ಮುಡಿಗೆ ಹಾಕ್ಕೊಂಡು ತರಿ ಮಾಡ್ಕೊಂಡ್ರಾಯ್ತು. ಅದನ್ನು ನುಣ್ಣಗಾಗೋವಂಥ ನೆಸೆಸಿಟಿ ಇಲ್ಲ, ಯಾಕೆಂದರೆ ಒಗ್ಗರಣೆಗೆ ಹಾಕ್ತೀವಿ ನಾವು ಅದನ್ನು. ನೋಡಿ, ಈಗ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಮಿಕ್ಸಿ ಮಾಡಿಕೊಂಡು ಅದು ತೊಗೊಂಡು ಅದನ್ನು ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣಂತೆ. ನೋಡಿ, ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಮಸಾಲೆ ಏನೂ ಸೇರಿಸ್ತಾ ಇಲ್ಲ. ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ, ಗರಂ ಮಸಾಲೆ ಏನು, ನಾನು ಹಳ್ಳಿ ಶೈಲಿಯಲ್ಲಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಈರುಳ್ಳಿ ಈಗ ಈ ಥರ ಆಗಿದೆ, ತರಿ ಇಷ್ಟ ಆದರೆ ಸಾಕಾಗುತ್ತೆ. ಇದಕ್ಕೆ ನಾನು ತೆಂಗಿನಕಾಯಿ ಸೇರಿಸ್ತಾಯಿದ್ದೀನಿ. ನಾನು ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ನೀವು ಅಷ್ಟು ಹಾಕ್ಕೊಳ್ಳಿ. ಸಾಂಬಾರು ಪುಡಿ ಸೇರಿಸ್ತಾಯಿದ್ದೀನಿ. ಜೊತೆಗೆ ಈರುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ. ಅರ್ಧ ಈರುಳ್ಳಿ ಜಾರ್ನಲ್ಲೇ ಇದೆ. ಇದೀಗ ಟೊಮೊಟೊ ಹಣ್ಣು ನಾನು 2 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, 2 ಭಾಗ ಮಾಡಿ ಸೇರಿಸಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಎಸೆಗೆ ನಾವು ರುಬ್ಕೊಬೇಕಾಗುತ್ತೆ. ನೋಡಿ, ಇದನ್ನೀಗ ಮಿಕ್ಸಿ ಮಾಡ್ಕೊಳ್ಳೋಣಂತೆ. ಮಿಕ್ಸಿ ಮಾಡಿಕೊಂಡು ಅದೇನೇ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡು ಎಸೆಗಾದಮೇಲೆ ನಾವೊಂದು ಬಾಣಲಿ ಇಟ್ಕೊಬೇಕಾಗುತ್ತೆ. ಮಿಕ್ಸಿ ನುಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ರುಬ್ತಾಯಿದ್ದೀನಿ. ರುಬ್ಬಾದ್ಮೇಲೆ ನೋಡಿ, ಈ ಥರ ಮಸಾಲೆ ಆಗಿದೆ. ನೋಡಿ, ಹೀಗಾದಮೇಲೆ ನಾವೊಂದು ಬಾಣಲಿ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ನಾವು ಅದಕ್ಕೆ ಒಂಚೂರು ಎಣ್ಣೆ ಸೇರಿಸ್ಕೊಳ್ಳೋಣ. ಒಂದು ಅಡುಗೆ ಎಣ್ಣೆ, 1-2 ಟೇಬಲ್ ಸ್ಪೂನು. ಸ್ಟವ್ ಹಚ್ಬಿಟ್ಟು ಬಾಣಲಿ ಇಟ್ಕೊಳ್ಳೋಣಂತೆ. ಬಾಣಲಿ ಅಂದರೆ ಪಾತ್ರೆ, ಅದು ಸಾಂಬಾರಿಗೆ ನಾವು ಕುದೀಲಿಕ್ಕೆ, ನಾವು ಡೈರೆಕ್ಟ್ ಸಾಂಬಾರೇ ಮಾಡ್ತಿರೋದ್ರಿಂದ ನಾವು ಒಗ್ಗರಣೆ ಮಾಡಿ ನಾವು ಸಾರು ಕುದಿಸ್ಬೇಕಾಗತ್ತೆ. ನೋಡಿ, ಇದಕ್ಕೆ ಒಂದು ಅಡುಗೆ ಎಣ್ಣೆ ಸೇರಿಸ್ತಾಯಿದ್ದೀನಿ, 2 ಟೇಬಲ್ ಸ್ಪೂನು. ಇದಕ್ಕೆ ಎಣ್ಣೆ ಕಾದಾದಮೇಲೆ ನಾನು ಸಾಸಿವೆ ಹಾಕೋಣಂತೆ. ಸಾಸಿವೆ ನಾವು ಜಜ್ಜಿರೋ ಈರುಳ್ಳಿ ಅಷ್ಟೇ ಒಗ್ಗರಣೆಗೆ ಹಾಕೋದು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಮತ್ತೇನು ಹಾಕೋದಿಲ್ಲ. ಇದಕ್ಕೆ ಸಾಸಿವೆ ಸೇರ್ಕೊಳ್ಳೋಣ. ಸಾಸಿವೆ ಸೇರಿಸ್ತಾ ಸ್ವಲ್ಪ ಎಣ್ಣೆ ಕಾಯಿಲಿ. ಎಣ್ಣೆ ಕಾದಾದಮೇಲೆ ನೋಡಿ, ನಾನು ಒಂದು 1/4 ಟೀ ಸ್ಪೂನು ಸಾಸಿವೆ ಸೇರಿಸ್ತಾಯಿದ್ದೀನಿ. ನೋಡಿ, ಸಾಸಿವೆ ಸೇರಿಸೋಣಂತೆ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸೇರಿಸ್ಕೊಳ್ಳೋಣಂತೆ. ನೋಡಿ, ಸಾಸಿವೆ ಸೇರಿಸ್ತಾಯಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ನಾವು ಜಜ್ಜಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಜಜ್ಜಿರುವೆ ಅಂದರೆ ಮಿಕ್ಸಿ ಪಲ್ಸ್ರು ಮೋಡಲ್ಲಿ ಮಾಡಿ ಮಿಕ್ಸಿನಲ್ಲಿ ತರಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನ ಜಾಸ್ತಿ ನುಣ್ಣು ಮಾಡಿಲ್ಲ. ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಏನು ಜಜ್ಜಿರ್ತೀವಿ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣಂತೆ. ನೋಡಿ, ಈರುಳ್ಳಿನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ. ಈ ಥರ ಸೇರಿಸಾದ್ಮೇಲೆ ಅದೊಂಚೂರು ಎಣ್ಣೆಯಲ್ಲಿ ಫ್ರೈ ಆಗಲಿ. ತೀರಾ ಕೆಂಪಗಾಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಅದು ಘಮ ಬರಬೇಕು. ಅದು ಒಂದು ಸ್ವಲ್ಪ ಈರುಳ್ಳಿ ಬೆಂದಾಗ ಘಮ ಬರುತ್ತಲ್ಲ, ಆವಾಗ ಅಷ್ಟು ಸಮಯ ಸಾಕಾಗುತ್ತೆ. ನೋಡಿ,
ಅದಕ್ಕೆ ಒಂಚೂರು ಅರ್ಶಿನದ ಪುಡಿ ಸೇರಿಸ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನು. ನಾನು ಸಾಂಬಾರು ಪುಡಿಗೆ ಹಾಕಿರ್ತೀನಿ, ಬಟ್ ಇವಾಗಲೂ ಒಗ್ಗರಣೆಗೆ ಒಂದು ಸ್ವಲ್ಪ ಸೇರಿಸ್ತೀನಿ ಅರ್ಶಿನದ ಪುಡಿನ. ನೋಡಿ, ಹಿಂಗಾದಮೇಲೆ ಹೆಸ್ರು ಕಾಳು, ಈ ಟೈಮಲ್ಲಿ ನಾವು ಹೆಸ್ರು ಕಾಳು ಸೇರಿಸ್ಕೊಳ್ಳೋಣ ಅಂತ ಹೆಸ್ರು ಕಾಳು, ಆಲೂಗಡ್ಡೆ ಎಲ್ಲ ಹೆಚ್ಚಿ ತೊಳೆದು ಇಟ್ಟಿರ್ತೀನಿ. ಆಲೂಗಡ್ಡೆ ಅದ್ರ ಜೊತೆಯಲ್ಲೇ ಇಟ್ಟಿದ್ದೀನಿ, ಹೆಸ್ರು ಕಾಳು ಜೊತೆ. ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣಂತೆ. ನೋಡಿ, ಮೊಳಕೆ ಹೆಸ್ರು ಕಾಳು ಇದು ತುಂಬ ಒಳ್ಳೆಯದೇ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಮತ್ತು ತಂಪು ದೇಹಕ್ಕೆ. ಇದು ಹೆಸ್ರು ಕಾಳು, ಅದರ ಗುಣ ನಿಮಗೆ ಹೇಳೋದೇನು ಬೇಡ, ನಿಮಗೆ ಗೊತ್ತಿರುತ್ತೆ. ನೋಡಿ, ಈ ಥರ ಹೆಸ್ರು ಕಾಳನ್ನು ನಾವು ಈ ಥರ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಒಂದು 5 ನಿಮಿಷ ನಾವು ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣಂತೆ. ಈ ಥರ ಈ ಟೈಮಲ್ಲಿ ನಾವು ರುಬ್ಬಿರುವಂಥ ಮಸಾಲೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಮಸಾಲೆ ಸೇರಿಸಿ ನಾವೇನು ಮಿಕ್ಸಿ ಮಾಡಿರ್ತೀವಲ್ವ ಮಸಾಲೆ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಸೇರಿಸ್ಕೊಂಡು ಮಸಾಲೆಯಲ್ಲಿ ಒಂದು 2 ನಿಮಿಷ ಒಗ್ಗರಣೆಯಲ್ಲಿ ಒಂದು ಮಸಾಲೆ ಒಂದೇ ನಿಮಿಷ ಸಾಕು, 2 ನಿಮಿಷ ಏನು ಬೇಡ, ಒಂದೇ ನಿಮಿಷ ಅದನ್ನು ಒಂಚೂರು ಫ್ರೈ ಮಾಡಬೇಕಾಗುತ್ತೆ. ಮಸಾಲೆ ಹಸಿ ವಾಸನೆ ಅಂತ ಏನಿಲ್ಲ, ಒಂದು ಎಣ್ಣೆಯಲ್ಲಿ 1-2 ನಿಮಿಷ ಮಾಡಿದ್ರೆ ಅದು ಘಮ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ನಾವು ಸಾಕಷ್ಟು ನೀರು ಸೇರಿಸ್ಕೊಳ್ಳೋಣಂತೆ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ಕಲ್ಲುಪ್ಪೇ ಸಾಮಾನ್ಯ ಇದಕ್ಕೆಲ್ಲ ಬಳಸೋದು. ಒಗ್ಗರಣೆ ಮಾಡುವಾಗ ಮಾತ್ರ ನಾನು ಪುಡಿ ಉಪ್ಪು ಹಾಕ್ಕೊತೀನಿ. ಈ ಥರ ಸಾಂಬಾರಿಗೆ, ಪಲ್ಯಕ್ಕೆಲ್ಲ ನಾನು ಕಲ್ಲುಪ್ಪೇ ಸೇರಿಸೋದು. ನೋಡಿ, ಅದು ಇವಾಗ ಸಾಕಷ್ಟು ನೀರು ಎಷ್ಟು ಬೇಕಾಗುತ್ತೆ ನೋಡಿ, ನೀರು ಹಾಕ್ಕೊಳ್ಳೋಣಂತೆ. ಜಾರಲ್ಲಿರೋದು ಒಂಚೂರು ನೀರು. ಆಮೇಲೆ ಅದನ್ನು ನೋಡಿಕೊಂಡು ನಮಗೆ ಎಷ್ಟು ತೆಳ್ಳಗೆ ಬೇಕು, ಎಷ್ಟು ದಪ್ಪ ಬೇಕು ಸಾರು ನೋಡಿಕೊಂಡು ನಾವು ಅದನ್ನು ನೀರು ಬೆರೆಸ್ಕೊಳ್ಳೋಣ. ನೋಡಿ, ಈಗ ಆಗಿದೆ, ಇದು ಬೆರೆಸ್ತಾ ಇದ್ದೀನಿ ಇದಕ್ಕೆ. ನೋಡಿ, ಈಗ ಸಾಂಬಾರ್ದು ಕುದೀಲಿ. ಇದು ಒಂದು ನಮ್ಮ ಹದಕ್ಕೆ ನಮಗೆ ಸಾಂಬಾರು ಎಷ್ಟು ಹದ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಎಣ್ಣೆ ಮೇಲೆ ಬರಬೇಕು, ಜೊತೆಗೆ ಕಾಳೆಲ್ಲ ಬೆಂದಿರಬೇಕು. ಇದು ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಏನಿಲ್ಲ. ಹೆಸ್ರು ಕಾಳು ಬೇಗ ಬೆಂದ್ಬಿಡುತ್ತೆ, ಹಂಗಾಗಿ ಕುಕ್ಕರ್ ಏನು ಅವಶ್ಯಕತೆ ಇಲ್ಲ. ಅದೇನೋ ಒಂದು ಸ್ವಲ್ಪನೇ ಬೇಗನೆ ಬೇಯುತ್ತೆ, ಒಂದು 5 ನಿಮಿಷ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಪ್ಲೇಟ್ ಮುಚ್ಚಿಬಿಡೋಣ. ಅದು ಪಾತ್ರೆಗೆ ಮುಚ್ಚಿಬಿಟ್ಟು ಅದು ಒಂದು 5 ನಿಮಿಷ, ಒಂದು 10 ನಿಮಿಷ ಅಂತ ಅಂದ್ಕೊಳ್ಳಿ. ಒಂದು ಮೀಡಿಯಮ್ ಒಂದು ಉರಿನಲ್ಲೇ ಒಂದು 10 ನಿಮಿಷ ಕುದೀಲಿ. ನೋಡಿ, ಈಗ ಸಾಂಬಾರು ಕುದೀತಾ ಇದೆ. ನೋಡಿ, ಈಗ ನನಗೆ ಹೆಸ್ರು ಕಾಳು ಸಾಂಬಾರು ರೆಡಿಯಾಗಿದೆ. ರುಚಿಯಾದ ಸವಿಯಾದ ಮೊಳಕೆ ಹೆಸ್ರು ಕಾಳು ರೆಡಿ ಇದೆ. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ ನಾನು. ಒಂದು ಬಟ್ಲಿಗೆ, ಬಟ್ಲಿಗೆ ನಿಮ್ಗೆ ಏನು ಬೇಕೋ ನೀವು ಅಂದ್ಕೊಳ್ಳಿ. ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ನಮಗೆ ನಿಮ್ಮ ಚಾನಲ್ ನನಗೆ ಇಷ್ಟ ಆದರೆ, ನಮ್ಮ ಚಾನಲ್ ನಿಮಗೆ ನಮ್ಮ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಧನ್ಯವಾದಗಳು ಸ್ನೇಹಿತರೆ.